ದಟ್ಟವಾದ ದಂಡಕಾರಣ್ಯ, ಹರಿಯುವ ತೊರೆ, ಕೂಗುವ ಕೋಗಿಲೆ, ಜಿಗಿಯುವ ಜಿಂಕೆಗಳು, ಹೀಗೆ ಪ್ರತಿ ಚಲನೆಗೂ ರೂಪ ನೀಡುತ್ತಿರುವ ಶಬ್ದ. ಆ ಶಬ್ದಗಳ ಮರೆಯಲ್ಲಿ ಹೊಂಚು ಹಾಕಿದೆ ಒಂದು ವಿಧ್ವಂಸ. ರಮಣೀಯವಾದ ಪ್ರಕೃತಿಯಲ್ಲಿ ಉಂಟಾದ ಸಣ್ಣ ಅಳವಡಿಕೆಯನ್ನು ಗಮನಿಸಿ ಮೊದಲೇ ತಮ್ಮನಿಗೆ ಎಚ್ಚರಿಕೆ ನೀಡಿದ. ತಮ್ಮ, ನೀನು ಅತ್ತಿಗೆಯ ರಕ್ಷಣೆಗೆ ಮನೆಯಲ್ಲೇ ಇರು ಎಂಬ ಮಾತು ಕೇಳಿಸಿತು. ಪೊದೆಗಳ ಹಿಂದಿನಿಂದ ಪರ್ವತದಷ್ಟು ಗಾತ್ರ ತಾಳುತ್ತಾ ಅತಿ ಸಮೀಪದಲ್ಲಿ ಶತ್ರುಗಳ ಸೈನ್ಯ ನಿಯಮಬದ್ಧವಾಗಿ ಹೋರಾಡಲು ಬರುವವರು ಮನುಷ್ಯರಲ್ಲ, ಅದು ಒಂದು ಭಯಂಕರ ರಾಕ್ಷಸ ಸೈನ್ಯ. ಪ್ರಮಾದ ಅಥವಾ ಅಪಾಯ ಒಂದು ಕಡೆಯಿಂದ ಬಂದರೆ ಸಾಮಾನ್ಯ ಜನರು ಇನ್ನೊಂದು ಕಡೆಗೆ ಹೋಗುತ್ತಾರೆ. ಆದರೆ ಈ ಸೈನ್ಯ ಎಲ್ಲ ದಿಕ್ಕುಗಳಿಂದ ಏಕಕಾಲದಲ್ಲಿ ದಾಳಿ ಮಾಡುವ ಯೋಜನೆ ಹಾಕಿಕೊಂಡು ಬರುತ್ತಿದೆ. ನಿರ್ಧಾರ ತೆಗೆದುಕೊಳ್ಳಲು ಸಮಯವಿಲ್ಲ, ಪ್ರತಿ ಕ್ಷಣವೂ ಪ್ರಾಣಕ್ಕೆ ಸಮಾನ. ಇಂತಹ ಪರಿಸ್ಥಿತಿಯಲ್ಲಿ ಅಚಲವಾದ ಮನೋಧೈರ್ಯದೊಂದಿಗೆ ಒಂದೇ ಒಂದು ಹೆಜ್ಜೆ ಶತ್ರು ಸಮೂಹದ ಎದುರಿಗೆ ಇಟ್ಟನು. ಬರುತ್ತಿರುವ ಸೈನ್ಯ ವೃತ್ತಾಕಾರದಲ್ಲಿದೆ. ಒಂದು ಯುದ್ಧ ಮಾಡಬೇಕೆಂದರೆ ಶತ್ರುಗಳನ್ನು ಆಯುಧದಿಂದ ಕೊಲ್ಲುವುದು ಎಷ್ಟು ಮುಖ್ಯವೋ, ಅವನು ಪ್ರಯೋಗಿಸುವ ಆಯುಧದಿಂದ ತಪ್ಪಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಕಡೆ ಶತ್ರುಗಳ ಗುರಿ ತಪ್ಪಿಸುವಂತೆ ತಾನು ಅತ್ಯಂತ ವೇಗವಾಗಿ ತನ್ನ ಸ್ಥಾನವನ್ನು ಬದಲಾಯಿಸಿಕೊಳ್ಳುತ್ತಾ, ಇನ್ನೊಂದು ಕಡೆ ಅವರ 14,000 ಸೈನ್ಯ ತಾನು ಅವರ ಸುತ್ತುತ್ತಾ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ ಶತ್ರುಗಳನ್ನು ಕೇವಲ 72 ನಿಮಿಷಗಳಲ್ಲಿ ಸಂಹರಿಸಿದನು. ಅಂದರೆ ಕೇವಲ 1 ಸೆಕೆಂಡಿನಲ್ಲಿ ಬಾಣ ತೆಗೆದು ಎಲ್ಲಾ ಕಡೆಗಳಿಂದ ಚಲಿಸುತ್ತಾ ಬರುತ್ತಿರುವ ಸೈನ್ಯದಲ್ಲಿ ನಿಖರವಾಗಿ ಗುರಿಯಿಟ್ಟು ಹೊಡೆದರೆ 72 ನಿಮಿಷಗಳಲ್ಲಿ 14,000 ಮಂದಿ ಸಂಹರಿಸಲ್ಪಡುತ್ತಾರೆ. 1 ಸೆಕೆಂಡಿಗೆ 3 ಬಾಣಗಳನ್ನು ತೆಗೆದು ಒಂದೇ ಬಾರಿಗೆ ಬಿಟ್ಟರೆ ಅವು 3 ಬೇರೆ ಬೇರೆ ದಿಕ್ಕುಗಳಲ್ಲಿರುವ ಬೇರೆ ಬೇರೆ ರಾಕ್ಷಸರಿಗೆ ಗುರಿ ತಪ್ಪದೆ ತಗುಲಿದರೆ ಮಾತ್ರ ಈ ಯುದ್ಧ ಪೂರ್ಣಗೊಳ್ಳಲು ಸಾಧ್ಯ. ಅಂತಹ ಅಸಾಧ್ಯವಾದ ವೀರತ್ವವನ್ನು ಪ್ರದರ್ಶಿಸಿ ರಾಕ್ಷಸ ಸೈನ್ಯವನ್ನು ಮಣ್ಣು ಮುಕ್ಕಿಸಿದ ಮಹಾಯೋಧ ಚಕ್ರವರ್ತಿ ಶ್ರೀರಾಮಚಂದ್ರ. ಶ್ರೀರಾಮನ ವಿಶ್ವರೂಪವನ್ನು, ಆ ಭೀಕರ ಯುದ್ಧವನ್ನು ಕಣ್ಣಾರೆ ಕಂಡ ಸೀತಮ್ಮನ ಸ್ಪಂದನೆ ಹೃದಯ ಸ್ಪರ್ಶಿಯಾಗಿದೆ. ಯುದ್ಧ ಮುಗಿದ ಮೇಲೆ ಲಕ್ಷ್ಮಣನು ಸೀತೆಯನ್ನು ಸುರಕ್ಷಿತವಾದ ಗುಹೆಯಿಂದ ಹೊರಗೆ ಕರೆತರುತ್ತಾನೆ. ಅಷ್ಟರಲ್ಲಾಗಲೇ ಅಲ್ಲಿ 14,000 ಮಂದಿ ರಾಕ್ಷಸರ ಕಳೇಬರಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಆ ಭಯಾನಕ ವಾತಾವರಣದಲ್ಲಿ ರಕ್ತಸಿಕ್ತವಾದ ಯುದ್ಧಭೂಮಿಯ ಮಧ್ಯದಲ್ಲಿ ಸೀತೆಗೆ ತನ್ನ ಪ್ರಾಣನಾಥ ಕಾಣಿಸುತ್ತಾನೆ. ರಾಮನು ಆಗ ತಾನೇ ಯುದ್ಧ ಮುಗಿಸಿ ಧನುಸ್ಸನ್ನು ಕೆಳಗಿಳಿಸಿ ನಿಂತಿದ್ದಾನೆ. ಆತನ ಶರೀರದ ಮೇಲೆ ಶತ್ರುಗಳು ಎಸೆದ ಬಾಣಗಳಿಂದ ಉಂಟಾದ ಸಣ್ಣ ಸಣ್ಣ ಗಾಯಗಳಿವೆ. ಆ ಗಾಯಗಳಿಂದ ಸುರಿಯುತ್ತಿರುವ ರಕ್ತವು ಆತನ ನೀಲಮೇಘ ಶ್ಯಾಮವರ್ಣಕ್ಕೆ ಅಂಟಿಕೊಂಡು ಸಂಧ್ಯಾಕಾಲದಲ್ಲಿ ಮೋಡಗಳ ಮಧ್ಯೆ ಹೊಳೆಯುತ್ತಿರುವ ಸೂರ್ಯನಂತೆ ರಾಮನು ಪ್ರಕಾಶಿಸುತ್ತಿದ್ದಾನೆ. ರಾಮನ ಪರಾಕ್ರಮವನ್ನು ನೋಡಿ ಸೀತೆಯು ಮನಸ್ಸು ಹೆಮ್ಮೆಯಿಂದ ತುಂಬಿ ಹೋಯಿತು. ತನ್ನ ಪತಿ ಒಬ್ಬನೇ ಅಂತಹ ಮಹಾಸೈನ್ಯವನ್ನು ಧೂಳೀಪಟ ಮಾಡಿದ್ದನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾದಳು. ಗಳನ್ನು ಸಂಹರಿಸಿ ಮುನಿಗಳಿಗೆ ಅಭಯ ನೀಡಿದ ತನ್ನ ಪತಿಯನ್ನು ನೋಡಿ ವೈದೇಹಿಯು ಪರಮಾನಂದದಿಂದ ಆತನನ್ನು ಆಲಂಗಿಸಿಕೊಂಡಳು. ಅವಳು ರಾಮನ ಬಳಿಗೆ ಓಡಿ ಹೋಗಿ ಆತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆ ಕ್ಷಣದಲ್ಲಿ ರಾಮನ ಯುದ್ಧದ ಆಯಾಸ, ಮೈ ಮೇಲಿನ ಗಾಯಗಳ ನೋವು ಎಲ್ಲವೂ ಮಾಯವಾಗಿ ಹೋದವು. ತನ್ನ ಪತ್ನಿ ಸುರಕ್ಷಿತವಾಗಿದ್ದಾಳೆಂಬ ಸಂತೋಷವೇ ಆತನಿಗೆ ನಿಜವಾದ ವಿಜಯದಂತೆ ಭಾಸವಾಯಿತು. ಈ ಘಟ್ಟವು ಕೇವಲ ರಾಮನ ಶಕ್ತಿಯನ್ನು ಮಾತ್ರವಲ್ಲ, ಅವರ ನಡುವೆ ಇರುವ ಅಗಾಧವಾದ ಪ್ರೇಮವನ್ನು ಕೂಡ ಸಾರುತ್ತದೆ. ಎಂತಹ ವೀರನಾದರೂ ತನ್ನ ಪ್ರಿಯತಮೆಯ ಕಿರುನಗೆಯ ಮುಂದೆ ಸೋಲುತ್ತಾನೆ ಎಂದು ಈ ಸನ್ನಿವೇಶ ನಿರೂಪಿಸುತ್ತದೆ. ಅಪಾಯ ನಿನಗೆ 10ರಷ್ಟಿರಬಹುದು, ಅದು ನಿನ್ನನ್ನು ಎಲ್ಲಾ ಕಡೆಗಳಿಂದ ಸುತ್ತುವರಿಯಬಹುದು, ತಪ್ಪಿಸಿಕೊಳ್ಳಲು ದಾರಿಯೇ ಇಲ್ಲದ ಪರಿಸ್ಥಿತಿ ಎದುರಾಗಬಹುದು. ಆದರೆ ಆ ಕ್ಷಣದಲ್ಲಿ ರಾಮನಂತೆ ಹೋರಾಡು, ಅಥವಾ ಸೀತಮ್ಮನಂತೆ ಲಕ್ಷ್ಮಣನಂತೆ ರಾಮನ ಮೇಲೆ ಅಚಲವಾದ ನಂಬಿಕೆ ಇಡು. ಆ ನಂಬಿಕೆಯೇ ನಿನ್ನನ್ನು ವಿಜೇತನನ್ನಾಗಿ ಮಾಡುತ್ತದೆ. ಧನ್ಯವಾದಗಳು.